ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2024 ಹಾಗೂ 25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ನಂದಗುಡಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗೌರವಿಸಿ ಅಭಿನಂದಿಸುವ ಕಾರ್ಯವನ್ನು ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರಾಜಾ ಆರ್ಟ್ಸ್ ಮುನಿರಾಜುರವರು ಮಾತನಾಡಿ, ಪ್ರತಿ ವರ್ಷ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಬೇಕು. ತಾವರೆಕೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಉತ್ತಮ ಹೆಸರನ್ನು ತರಬೇಕು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸುವ ಮೂಲಕ ಕನ್ನಡ ಭಾಷೆಯ ಉಳಿವಿಗೆ ದೊಡ್ಡ ಪ್ರಯತ್ನವನ್ನು ಮಾಡಲಾಗುತ್ತಿದೆ. ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ತಾವರೆಕೆರೆ ಟಿ ನಾಗರಾಜ್ರವರು ಸುಮಾರು 45 ವರ್ಷಗಳಿಂದ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸುವ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದನ್ನು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ಎಂದು ತಿಳಿಸಿದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ನ ಸಂಘಟನಾ ಕಾರ್ಯದರ್ಶಿ ತಾವರೆಕೆರೆ ಟಿ ನಾಗರಾಜ್, ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ HK ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿ ಮಾಕನಹಳ್ಳಿ ಮಂಜುನಾಥ್, ನಂದಗುಡಿ ಹೋಬಳಿ ಅಧ್ಯಕ್ಷ ಹರೀಶ್, ಸಂಘಟನಾ ಕಾರ್ಯದರ್ಶಿ ಬಚ್ಚೇಗೌಡ, ಹೊಸಕೋಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿ ನಾಗರಾಜ್ ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಜರಿದ್ದರು. ಈ ತರ 5 ಜನ ಕೊಟ್ಟಿದ್ದೀವಿ. ಮುಂದೆ ಒಂದು 10 ಜನ ಆಗ್ಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ನೀವು ಕನ್ನಡದಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು. ಕನ್ನಡದಲ್ಲಿ ಅತಿ ಹೆಚ್ಚು ಗಳಿಸಿ ನಮ್ಮ ಶಾಲೆಗೆ, ತಾವರೆಕೆರೆ ಸರ್ಕಾರಿ ಪ್ರೌಢಶಾಲೆಗೆ ಒಳ್ಳೆಯ ಹೆಸರು ತರಬೇಕಂತ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಗುಲ್ಬಸನ್ ಮೇಡಮ್ ಅವರೆಲ್ಲ ಹೇಳಿದ್ದಾರೆ, ಗುಲ್ಬಸನ್ ಮೇಡಮ್ ಅವರು ಆಗಲಿ ಭಾಷಣದಲ್ಲೆಲ್ಲ ಹೇಳಿದ್ದಾರೆ, ನೀವು ಚೆನ್ನಾಗಿ ಓದಬೇಕು, ನೀವು ಚೆನ್ನಾಗಿ ಓದಿ ಸ್ಕೂಲ್ಗೆ ಹೆಸರು ತರಬೇಕು. ಸ್ಕೂಲ್ಗೆ ಹೆಸರು ತರೋದ್ರ ಜೊತೆಗೆ ನಿಮ್ಮ ಶಿಕ್ಷಕರಿಗೆ ಮತ್ತು ನಿಮ್ಮ ಪೋಷಕರಿಗೆ ಒಳ್ಳೆಯ ಹೆಸರು ತರಬೇಕು. ನೀವು ಶಿಕ್ಷಕರಿಗೆ ಭಯ ಬೆಳಿಬೇಕು, ಶಿಕ್ಷಕರು ಹೇಳೋದನ್ನು ಪಾಲನೆ ಮಾಡ್ಬೇಕು. ಮನೆಯಲ್ಲಿ ತಾಯಿ ತಂದೆಯವರಿಗೆ ಸಪೋರ್ಟ್ ಮಾಡ್ಬೇಕು, ತಾಯಿಗೆ ಹೆಚ್ಚಿನ ಸಪೋರ್ಟ್ ಮಾಡ್ಬೇಕು. ಬೆಳಿಗ್ಗೆ ಎದ್ದು ರೆಡಿ ಆಗ್ಬಿಟ್ಟು ಬ್ಯಾಂಕ್ ಎಲ್ಲ ಬಂದ್ಬಿಡೋದಲ್ಲ, ಬೆಳಿಗ್ಗೆ ಎದ್ದು ತಾಯಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಬರಬೇಕು. ಸ್ಕೂಲಲ್ಲಿ ಚೆನ್ನಾಗಿ ಪಾಠ ಕಲಿಬೇಕು. ಮತ್ತೆ ಬೇರೆ ರಾಜ್ಯಗಳು ನಮ್ಮ ರಾಜ್ಯಕ್ಕೆ ಬಂದು ಇಲ್ಲ ನಿಮ್ಮೂರಿಗೆ ಅಕ್ಕಪಕ್ಕದಲ್ಲಿ ಕನ್ನಡ ಬರಲ್ಲ, ಸ್ವಲ್ಪ ಕನ್ನಡ ಕಲಿಸ್ಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಡ್ತೀನಿ. ಈ ದಿನ 5 ಮಕ್ಕಳು ತುಂಬಾ ಉತ್ಸಾಹದಿಂದ ಸನ್ಮಾನ ಮಾಡಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನೀವು ಮುಂದೆ ಸನ್ಮಾನ ಮಾಡಿಸ್ಕೊಬೇಕು. ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡಿಬೇಕು. ಅಂದ್ರೆ ನೀವು ನಾಳೆ ವರ್ಷ ಸೇಮ್ ಈ 5 ಜನ ಸನ್ಮಾನ ಮಾಡಿಸ್ಕೊಂಡಂಗೆ ನೀವು ಅತಿ ಹೆಚ್ಚು ಅಂಕಗಳ ಗಳಿಸಿ ಸನ್ಮಾನ ಮಾಡಿಸ್ಕೋಬೇಕು. ಇದು ನಿಮ್ಮ ಜ್ಞಾಪಕದಲ್ಲಿ ಇರಬೇಕು. ನೀವು ಯಾವಾಗ್ಲೇ ಆಗ್ಲಿ ಪುಸ್ತಕ ತಗೊಂಡ್ರೆ ಸಾಕು, ನಾನು ಹೆಚ್ಚು ಅಂಕ ಪಡಿಬೇಕು, ನಮ್ಮ ತಾಯಿ ತಂದೆ ಕೀರ್ತಿ ತರಬೇಕು, ನಮ್ಮ ಗ್ರಾಮಕ್ಕೆ ಕೀರ್ತಿ ತರಬೇಕು, ಅದಾದ್ಮೇಲೆ ನಮ್ಮ ಶಾಲೆ ಕೀರ್ತಿ ಬರಬೇಕು. ಈಗಾಗಲೇ ಸರ್ಕಾರಿ ಶಾಲೆಗಳು ಬೇಕಾದಷ್ಟು ಮುಚ್ಚುತ್ತಾ ಇದೆ. ಯಾಕಂತಂದ್ರೆ ಎಲ್ಲ ಖಾಸಗಿ ಶಾಲೆಗಳಿಗೆ ಎಲ್ಲ ಬೇಕಾದಷ್ಟು ಫೀಸ್ ಕಟ್ಟಿ ಮಕ್ಕಳು ಸೇರಿಸ್ತಾರೆ. ಆದ್ರೆ ಈ ತರ ಮೈದಾನ ಇರಲ್ಲ. ಅವ್ರು ಏನಿದ್ರು ಮನೆಗೆ ಬರೋಷ್ಟಕ್ಕೆ ಯಾವ್ದೋ ಹೋಮ್ವರ್ಕ್ ಕೊಟ್ಟು ತಲೆ ಬಗ್ಸೋದ ಹೊರತು ನಮ್ಮ ಸರ್ಕಾರಿ ಶಾಲೆ ತರ ಮಕ್ಕಳು ತಲೆ ಎತ್ತಿ ಓದಕ್ ಅವಕಾಶನೇ ಇರಲ್ಲ. ಒಂಚೂರು ಆಟ ಆಡಕ್ಕೂ ಅವ್ರು ಬಿಡಲ್ಲ. ಒಂದು ದಿವಸಕ್ಕೆ ಏನಿಲ್ಲ ಅಂತಂತಂದ್ರೆ ಸುಮಾರು ತಲೆ ತುಂಬಾ ಬರೀ ಅದೇನೆ ಏನಾಗ್ತೈತ ತಲೆ ಅನ್ನೋದು ಮಕ್ಕಳಿಗೆ ಕೆಟ್ಟೋಗಿರ್ತೈತೆ. ಆದ್ರಿಂದ ನೀವೆಲ್ಲ ಸರ್ಕಾರಿ ಶಾಲೆಗಳಲ್ಲೇ ಓದಿದ್ರಿ ನೋಡಿ. ನಮ್ಮ ಅಬ್ದುಲ್ ಕಲಾಂ ಸಾರ್ ರಾಷ್ಟ್ರಪತಿಗಳಾದ್ರು, ಅವರು ಸರ್ಕಾರಿ ಶಾಲೆಗಳು. ಎಲ್ಲ ದೊಡ್ಡ ಒಳ್ಳೊಳ್ಳೆ ಉನ್ನತ ಸ್ಥಾನಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಸರ್ಕಾರಿ ಶಾಲೆಯಲ್ಲೇ ಓದಿರೋದು. ನೀವು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ನಾಳೆ ವರ್ಷ ನಿಮಗೂ ಸನ್ಮಾನ. ನಾನು ಪ್ರತಿ ವರ್ಷ ಸುಮಾರು 45 ವರ್ಷಕ್ಕೆ ಜಾಸ್ತಿ ಆಯ್ತು. ಮೊದಲು HMT ವಾಚ್ ಫಸ್ಟ್ ಸೆಕೆಂಡ್ 3 ಜನಕ್ಕೂ ಕೊಡಿಸ್ತಾ ಇದ್ದೆ. ಸುಮಾರು ವರ್ಷ ಕೊಡಿಸ್ಕೊಂಡ್ ಬಂದೆ. ಯಾರು ಕೈನಲ್ಲಿ ಕಟ್ಟಿದ್ ನಾವು ನೋಡೇ ಇಲ್ಲ. ಅದಕ್ಕೆ ಏನ್ ಮಾಡಿದೆ, ಬೇಡ ಅಂತ ಈ ತರ ಸನ್ಮಾನ ಏನೋ ಒಂದಷ್ಟು ಹಣ್ಣು ಅದು ಇದು ಮನೆಗನ ತಗೊಂಡು ಹೋಗ್ಬಿಟ್ರೆ ಅದನ್ನ ತಿಂತಾರೆ ಎಲ್ಲರೂ ಹೋಗ್ಲಿ. ಒಂದು ಪ್ರಶಸ್ತಿ ಪತ್ರ, ಇದು ನಿಮ್ಮ ಲೈಫಲ್ಲಿ ಮೊದಲನೇ ಹೆಜ್ಜೆ. ಇದು ಇವಾಗ ಯಾವ್ದಾದ್ರು ತಗೊಂಡಿದ್ದೀರಾ ನೀವು ವಿದ್ಯಾಭ್ಯಾಸದಲ್ಲಿ? ಇಲ್ಲ.
ಇದನ್ನ ನಿಮ್ಮ ಮನೆಯಲ್ಲಿ ಒಂದು ಕಟ್ಟ ಹಾಕ್ಸಿ ಮಾಡಿದ್ರೆ ನಾನು ಲ್ಯಾಮಿನೇಷನ್ ಮಾಡಿಸ್ಕೊಡ್ತೀನಿ. ಬೇಕಾದ್ರೆ ನೀವು ಕಟ್ಟ ಹಾಕ್ಸಿ ಗಾಳಿಗೆ ತಗ್ಲಾಕ್ರೆ ಬಂದವರೆಲ್ಲ ನೋಡ್ತಾರೆ, ಓ ನೋಡಪ್ಪ ನಮ್ಮ ಮಕ್ಕಳು ಇಷ್ಟು ಮಾರ್ಕ್ಸ್ ತೆಗೆದು ಒಳ್ಳೆ ಸನ್ಮಾನ ತಗೊಂಡಿದ್ದಾರೆ ಅನ್ನೋದು ನಿಮ್ಮ ನೆಂಟರಿಷ್ಟ್ರಿಗ ನಿಮ್ಮ ಸ್ನೇಹಿತರಿಗ ಒಂದು ಕಾಣಿಸ್ತೈತೆ. ಆಗಿದ್ದಾಗ ಓರ್ವಾಗ ಹೋಗಿ ಫಸ್ಟ್ ಸೆಕೆಂಡ್ 3 ಅವರು ಚೆಕ್ ಕೊಡೋರು 5,000 10,000 8,000 3 ಹಂತದಲ್ಲಿ ಕೊಡೋರು. ಈಗ ಅದೇ ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗಿದೆ ಅಂತ. ಈಗ ಬಂದು ಎಲ್ಲಿ ನಾನು ಸುಮ್ಮನೆ ಇರ್ತಾ ಇರಲಿಲ್ಲ, ಸ್ಕೂಲ್ಗೆ ಏನ್ ಬೇಕೋ ಸೌಕರ್ಯ ಬಂದು ನೋಡ್ತಾ ಇದ್ದೆ. ನನ್ನ ಕೈಲಾದ ನಾನೇ ಶ್ರೀಮಂತ ಅಲ್ಲ, ನಿಮ್ಮಂಗೆ ಬಡವರು ನಾವೆಲ್ಲ ನಮ್ಮ ಮಕ್ಕಳನ್ನು ಕೂಡ ಸರ್ಕಾರಿ ಶಾಲೆನಲ್ಲೇ ಓದಿಸಿರೋದು. ನೀವು ಸರ್ಕಾರಿ ಶಾಲೆನಲ್ಲಿ ಓದಿ ಮುಂದೆ ನೀವು ಉನ್ನತ ಹುದ್ದೆಗೆ ಹೋಗ್ತೀರಿ, ಆವಾಗ ಸರ್ಕಾರಿ ಶಾಲೆ ಕಡೆ ಸ್ವಲ್ಪ ಗಮನ ಕೊಟ್ಟು ಇಲ್ಲಿನ ಸಮಸ್ಯೆಗಳು ಏನಿದೆ ಎಷ್ಟಿದೆ ನೋಡ್ಕೊಬೇಕು. ನಾವೆಷ್ಟು ನಿಷ್ಠೆಯಿಂದ ಓದ್ತಿರೋ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನೀವು ಪಾಸ್ ಆಗ್ತೀರಿ, ಎಲ್ಲರಿಗೂ ಕೀರ್ತಿ ತರ್ತೀರಿ.